ಇವ್ರಿಗೇನ್ ಬಂತು ದೊಡ್ಡ ರೋಗ? ಬಟ್ಟೆ ಬರೆ ಎಲ್ಲ ನೋಡಿದ್ರೆ ದುಡ್ಡಿರೋರ್ ತರ ಕಾಣಿಸ್ತಿದಾರೆ. ಇಂಥ ಹೀನದ ಕೆಲ್ಸ ಯಾತಕ್ ಮಾಡ್ಬೇಕು? ಇದೇ ತರ ದುಡ್ಡು ಮಾಡಿ ಮಾಡಿ ಶ್ರೀಮಂತರಾಗಿರ್ಬೇಕು. ನಾವ್ ಬಡವರಾಗಿದ್ರು ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕ್ತೀವಪ್ಪ. ಇವ್ರು ಅದನ್ನೆಲ್ಲ ಮಾರಿನೇ ದುಡ್ಡು ಮಾಡಿರೋದು. ಇವ್ರ ಮಗನು ಹೀಗೇನೆ ದರೋಡೆ ಕೊಲೆ ಮಾಡಿ ಈಗ ಜೈಲಲ್ಲಿದ್ದಾನೆ. ಇಂಥ ನಾಚಿಕೆ ಕೆಟ್ಟವ್ರು ಸಾಕಿದ್ ಮಗ ಹೆಂಗಿರ್ತಾನೆ? ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಹೇಗ್ ಮುಖ ಹೊತ್ಕೊಂಡು ಓಡಾಡ್ತಾರೋ ರೋಡಲ್ಲಿ. ಆಹಾ, ಈಗ ಮುಖ ಮುಚ್ಕೊಂಡ್ರೆ ಏನ್ ಬಂತ ಹೇಳು? ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಮಾಡೋದು ಕೆಟ್ಟ ಕೆಲ್ಸ, ತಿರ್ಗಾ ನೋಡಿದ್ರೆ ಹಂಗ್ ಗುರಾಯಿಸ್ತಾ ಇದ್ಯಾ? ಅಯ್ಯೋ, ಇಂಥವ್ರದೆಲ್ಲ ಇದೇ ಬಾಳು. ಇಂಥವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ಬಾಯಿ ಹೊಲಸ್ ಮಾಡ್ಕೋಬೇಕು? ಬನ್ನಿ. ನಮ್ಗ್ಯಾಕ್ ಬಾ. ಥ್ಯಾಂಕ್ ಯು ಸರ್. ಮೇಡಮ್, ಒಂದು ನಿಮಿಷ. ಮೇಡಮ್, ಅವ್ರನ್ನ ನೀವು ಮನೆ ಕರ್ಕೊಂಡೋಗಿ ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ. ಅವ್ರನ್ನೇನಾದ್ರು ಇಲ್ಲೇ ಬಿಟ್ಟಿದ್ದಿದ್ರೆ ಸೆಲ್ಲಲ್ಲಿ ಹಾಕೊಂಡು ಒಂದೆರಡು ದಿನ ರುಬ್ಬಿದ್ರೆ ಬುದ್ಧಿ ಬರ್ತಿತ್ತು. ಇಲ್ಲ ಸರ್, ಅವ್ರುಗಳು ಇಲ್ಲಿದ್ರೆ ಬುದ್ಧಿ ಕಲಿಯಲ್ಲ. ಇಲ್ಲಲ್ಲ ಮೇಡಮ್, ಎಲ್ಲಿದ್ರು ಬುದ್ಧಿ ಕಲಿಯಲ್ಲ. ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹಾಕ್ತೀನಿ. ಬೇರೆಯವ್ರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಟ್ರೆ ಹೇಗೆ ಕರ್ಮ ಮತ್ತೆ ಅವರನ್ನ ಸುತ್ಕೊಳ್ಳುತ್ತೆ ಅನ್ನೋದಾದ್ರೂ ಅವ್ರಿಗೆ ಅರ್ಥ ಆಗ್ಲಿ. ಆಮೇಲಾದ್ರೂ ಬದಲಾಗ್ತಾರೋ ಏನೋ. ಅವರು ಬದಲಾಗ್ತಾರೋ ಬಿಡ್ತಾರೋ, ಕಾನೂನಿಗೆ ಬೆಲೆ ಕೊಟ್ಟು ತೆಪ್ಪಗಿರ್ಬೇಕಷ್ಟೆ. ಅಲ್ಲಿವರೆಗೂ ನಾನು ಅವ್ರನ್ನ ಬಿಡಲ್ಲ. ಸುಮಾರಷ್ಟು ಕೇಸ್ಗಳಲ್ಲಿ ನನಗೆ ಅವ್ರ ಮೇಲೆ ಡೌಟ್ ಇದೆ. ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಒಂದೊಂದಾಗಿ ಕೇಸ್ ಓಪನ್ ಮಾಡಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ರಾವಣ ಆಚೆ ಬರೋದಕ್ಕೆ ನೀವು ಒಪ್ಕೋಬಿಡಿ ಮೇಡಮ್. ಆಮೇಲೆ ಹಾವನ್ನ ಮನೇಲಿ ಬಿಟ್ಕೊಂಡಂಗಾಗತ್ತೆ. ಏನೇ ಆದ್ರೂ ಅಷ್ಟೇ ಸರ್, ಆ ರಾವಣ ಆಚೆ ಬರಕ್ಕಂತೂ ನಾನ್ ಬಿಡಲ್ಲ. ಸರಿ ಸರ್, ಅವ್ರುಗಳನ್ನ ಕರ್ಕೊಂಡು ಹೊರಡ್ತೀನಿ. ಸರಿ ಮೇಡಮ್, ಆಯ್ತು. ಥ್ಯಾಂಕ್ ಯು ಸರ್. ಸರ್, ಎಷ್ಟಾಯ್ತು? 500. ಆಕ್ಚುಲಿ ನಿಮ್ಮ ಲೊಕೇಶನ್ ಇನ್ನೂ ಸ್ವಲ್ಪ ಮುಂದೆ ಇದೆ. ಇಲ್ಲ ಸರ್, ಪರವಾಗಿಲ್ಲ. ಇಲ್ಲೇನು ರೋಡ್ ಅಷ್ಟು ಸರಿ ಇಲ್ಲ, ನಾವು ನಡ್ಕೊಂಡು ಹೋಗ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏನು ಉರ್ಮಿಳಾ ಅವ್ರೆ, ಜನ ಎಷ್ಟು ಕೆಟ್ಟೋರಲ್ವಾ? ಸತ್ಯ ಅಸತ್ಯ ಗೊತ್ತಿಲ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತಾರೆ. ಮನ್ಸಿಗೆ ತುಂಬಾ ನೋವಾಗುತ್ತೆ ಅಲ್ವಾ? ಆ ಜನರನ್ನೆಲ್ಲ ನೀನು ದುಡ್ಡು ಕೊಟ್ಟು ವ್ಯವಸ್ಥೆ ಮಾಡಿಸಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾವ್, ಗ್ರೇಟ್. ಹೇಗ್ ಗೊತ್ತಾಗೋಯ್ತು? ಓ, ಅವತ್ತು ನೀವು ಕೂಡ ಇದೇ ತರ ದುಡ್ಡು ಕೊಟ್ಟೆ ವ್ಯವಸ್ಥೆ ಮಾಡಿದ್ದು ಅಲ್ವಾ? ಅದಕ್ಕೆ ಈಸಿಯಾಗಿ ಗೊತ್ತಾಗಿರುತ್ತೆ. ಕೆಲಸದವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಿದ್ರಲ್ಲ, ಅದೇ ಕೆಲಸದವರು ಸೇಡ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಪರಿಣಾಮ ಏನು ಅನ್ನೋದು ಈಗ ಅರಿವಾಗಿರ್ಬೇಕು ಅಲ್ವಾ? ಒಬ್ಬ ಮನುಷ್ಯನ್ನ ನೀನು ನನಗಿಂತ ಕೀಳು ಅಂತ ಹೇಳೋದ್ರಲ್ಲಿ ಯಾರೂ ದೊಡ್ಡೋರಾಗಲ್ಲ. ನೀವು ನಮ್ಗಳಿಗೆ ಸಮ ಅಂತ ಹೇಳ್ದಾಗ್ಲೇ ದೊಡ್ಡೋರಾಗ್ತಾರೆ. ಇಲ್ಲಿ ಯಾರೂ ಯಜಮಾನ್ರಿಲ್ಲ. ಯಜಮಾನ ಅನ್ನೋನೊಬ್ನೇ ಮೇಲೆ ಕೂತಿದ್ದಾನೆ. ನಾವೆಲ್ಲರೂ ಅವನಿಗೆ ಆಳುಗಳು. ಇಲ್ಲಿ ಸಮಯ ಬಂದಾಗ ಅರ್ಸ ಆಳಾಗ್ತಾನೆ, ಆಳು ಅರ್ಸ ಆಗ್ತಾನೆ.
ಇದನ್ನೆಲ್ಲ ನಾನು ನಿನ್ನ ಹತ್ರ ಕೇಳಿದ್ನ? ನಾನು ನಿಮ್ಮ ಹತ್ರ ಕೇಳಲಿಲ್ವಲ್ಲ, ನೀವೇ ಬಂದು ಹೇಳಿದ್ದು. ಒಂದ್ ನಿಮಿಷ ಇರಿ. ಹಲೋ. ಶಿವಕುಮಾರ್, ಹೇಳಿ ಮೇಡಮ್. ಇವತ್ತು ನಮ್ಮ ಮನೆಗೆ ರಾವಣ್ ತಾಯಿ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬರ್ತಾ ಇದ್ದಾರೆ. ಮೇಡಮ್ ಅವರು ಶ್ರೀಮಂತರು ಮೇಡಮ್, ಜೊತೆಗೆ ನಿಮ್ಮ ಓನರ್ ಅವರು. ನಮ್ಮನೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತಾ ಮೇಡಮ್? ಇಲ್ಲ ಶಿವಕುಮಾರ್, ಅವರು ನಮ್ಮ ಮನೆಗೆ ನನಗೆ ಓನರ್ ಆಗಿ ಬರ್ತಿಲ್ಲ, ನಮ್ಮ ಮನೆಗೆ ಕೆಲಸದವರಾಗಿ ಬರ್ತಾ ಇದ್ದಾರೆ. ಏನ್ ಮೇಡಮ್ ಇದೆಲ್ಲ? ಶಿವಕುಮಾರ್, ಒಂದ್ ನಿಮಿಷ ಹಾಗೆ ಲೈನಲ್ಲಿರಿ. ಆಯ್ತು ಮೇಡಮ್. ಎಲ್ಲ ವ್ಯವಸ್ಥೆನೂ ಆಗಿದೆ, ನಡೀರಿ ಮನೆಗೆ ಹೋಗೋಣ. ಅಭಿ, 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 ರಾಮ್, ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ಏನ್ ಮಾಡ್ತಿದ್ಯಾ ಅಭಿ ಇಲ್ಲಿ? ಚೆನ್ನಾಗಿ ಕೇಳಿದ್ರಿ, ಮ್ಯೂಸಿಕ್ ಕೇಳ್ತಾ ಇದ್ದೆ. ಅವಾಗ್ಲೇ ರಾವಣ್ ತಾಯಿ ಊರ್ಮಿಳಾ ಬಗ್ಗೆ ಟಿವಿಲಿ ರಿಪೋರ್ಟ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ತಪ್ಪು ಮಾಡಿದ್ದಾರೆ, ಅದಕ್ಕೆ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಅದನ್ನೇ ಚಾನೆಲ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಒಪಿನಿಯನ್ ಏನ್ ಬಂತು? ನನ್ಗೇನೋ ಅವರು ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಿಲ್ಲ ಅಭಿ. ಶಿವಗಾಮಿನೇ ಪ್ಲಾನ್ ಮಾಡಿ ಅವ್ರನ್ನ ಸಿಗಾಕ್ಸಿರ್ಬೇಕು.